ನಮಸ್ಕಾರ, ಕಾರ್ದುರಿಯಾಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ಒಂದು ಎಪಿಸೋಡ್ನಲ್ಲಿ ಕಾರ್ ಎಕ್ಸ್ಪರ್ಟ್ ಸತೀಶ್ ಸರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದು, ನೀವು AC ಹಾಕೊಂಡೆ ಕಾರನ್ನ ಓಡಿಸಿ ಮೈಲೇಜ್ ಏನು ಡ್ರಾಪ್ ಆಗಲ್ಲ ಅಂತೇಳಿ. ಕೆಲವರು ಕಮೆಂಟ್ ಹಾಕಿದ್ರು, ಹೌದು ನೀವು ಹೇಳಿದ್ ಕರೆಕ್ಟ್, ಮೈಲೇಜ್ ಏನು ಡ್ರಾಪ್ ಆಗ್ತಾ ಇಲ್ಲ ಅಂತ. ಆದರೆ ಇನ್ನ ಕೆಲವರು ಹೇಳಿದ್ರು, ಇಲ್ಲ AC ಹಾಕೊಂಡು ಓಡಿಸೋದ್ರಿಂದಾಗಿ ನಮಗೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರವನ್ನು ತಿಳಿಸಿದ್ದು. ಸೊ ಅದಕ್ಕೆ ಒಂದು ಕ್ಲಾರಿಟಿ ನಾವು ಕೊಡಬೇಕಲ್ಲ. ಸತೀಶ್ ಸರ್ ಇದ್ದಾರೆ ನಮ್ಮ ಜೊತೆಲಿ, ಕೇಳೋಣ ಸರ್. ಈಗ ಕಳೆದ ಬಾರಿ ತಾವು ಹೇಳಿದ್ರಿ AC ಹಾಕೊಂಡು ಕಾರ್ ಓಡಿಸಿದ್ರೆ ಏನು ಮೈಲೇಜ್ ಡ್ರಾಪ್ ಆಗಲ್ಲ ಅಂತೇಳಿ. ಕೆಲವರು ಒಪ್ಕೊಂಡಿದ್ದಾರೆ ಅದನ್ನ, ಕೆಲವರು ಇಲ್ಲ ಡ್ರಾಪ್ ಆಗುತ್ತೆ ಮೈಲೇಜು ಅಂತ ಹೇಳ್ತಾ ಇದ್ದಾರೆ. ಸೊ ಡ್ರಾಪ್ ಆಗ್ತಿದೆ ಅಂತಂದ್ರೆ ಏನು ಕಾರಣ ಇರ್ಬೋದು ಸರ್? ಸರ್, ಅದು ಡ್ರಾಪ್ ಆಗ್ತಿದೆ ಅಂದರೆ ಸುಮಾರು ಕಾರಣಗಳಿರುತ್ತೆ. ಕೆಲವು ನೋಡಿ, AC ಗ್ಯಾಸ್ ಕಮ್ಮಿ ಇರುತ್ತೆ, ಆಯಿತಾ. AC ಗ್ಯಾಸ್ ಕಮ್ಮಿ ಇದ್ದಾಗ ಅವ್ರಿಗೆ ಕೂಲಿಂಗ್ ಜಾಸ್ತಿ ಬರೋಲ್ಲ, ಆವಾಗ ಕೂಡ ಡ್ರಾಪ್ ಆಗುತ್ತೆ. ಯಾಕೆಂದರೆ AC ಕಟ್ ಆಫ್ ಆಗೋಲ್ಲ ಜಲ್ದಿ. ಒಂದು ಟೆಂಪ್ರೇಚರಲ್ಲಿ ಹೋಗಿ ಅದು ಆಟೋ ಕಟ್ ಆಫ್ ಆಗಬೇಕು. ಯಾವಾಗ ಆಟೋ ಕಟ್ ಆಫ್ ಆಗಲ್ಲ ಆವಾಗ ಮೈಲೇಜ್ ಡ್ರಾಪ್ ಆಗುತ್ತೆ. ಅದೊಂದು ಕಾರಣ. ಇನ್ನೊಂದು ನೋಡಿ, ಇಲ್ಲಿ ಇದ್ರ ಒಳಗಡೆ ಬನ್ನಿ, ಹತ್ರ ಬನ್ನಿ. ಇದ್ರ ಒಳಗಡೆ ಒಂದು ಡೋರ್ ಬರುತ್ತೆ. ಓಕೆ. ಇದ್ರ ಒಳಗಡೆ ACದು ಬ್ಲೋವರ್ ಡೋರ್ ಬರುತ್ತೆ. ಆ ಡೋರ್ ಏನು ಮಾಡುತ್ತೆ ಅಂದರೆ, ಇಲಿಗಳು ಹೋಗಿ ಆ ಡೋರ್ ಕಚ್ಚಿಬಿಟ್ಟಿರುತ್ತೆ. ಆ ಡೋರ್ನ ಕಚ್ಚಿರೋದ ಕಾರಣಕ್ಕೆ ಒಳಗಡೆ ಇನ್ನರ್ ಕೂಲಿಂಗ್ ಆಗಲ್ಲ, ಹೊರಗಡೆಯಿಂದ ಗಾಳಿ ತೊಗೊಳ್ತಾ ಇರುತ್ತೆ. ಹೊರಗಡೆಯಿಂದ ಯಾವಾಗ ಗಾಳಿ ತೊಗೊಳ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ಮೈಲೇಜ್ ಬರಲ್ಲ, ಮೈಲೇಜ್ ಡ್ರಾಪ್ ಆಗುತ್ತೆ. ಅದೊಂದು ಮೇಂಜರ್ದು. ಯಾಕಂದರೆ ಅದನ್ನು ನೀವು ಒಳಗಡೆ ಗಾಳಿ, ಹೊರಗಡೆಯಿಂದ ಬಿಸಿ ಗಾಳಿನ ಕೂಲ್ ಮಾಡಬೇಕಾದ್ರೆ ಮತ್ತೆ ಅದೇನಾಗುತ್ತೆ, LG ಕಟ್ ಆಫ್ ಆಗಲ್ಲ. AC ಏನು ಮಾಡುತ್ತೆ ಅಂದರೆ, ಅದಕ್ಕೆ ಒಂದು ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರ್ ಬರೋವರೆಗೂ ಅದು ಕಂಪ್ರೆಸರ್ ಆನ್ ಆಗೇ ಇರುತ್ತೆ. ಅದಕ್ಕೋಸ್ಕರ ನೀವು AC ನಿಮಗೆ ಮೈಲೇಜ್ ಬರ್ತಾ ಇಲ್ಲ ಅಂದರೆ ಅದನ್ನು ಚೆಕ್ ಮಾಡಬೇಕು. ಅದರಲ್ಲಿ ಇದು ಹೊರಗಡೆ ಗಾಳಿ ತೊಗೊತಾ ಇದೆಯಾ, ಇಲ್ಲ ಒಳಗಡೆ ನಾವು ಕ್ಲೋಸ್ ಮಾಡಿದ್ರು ಕೂಡ ಹೊರಗಡೆ ಗಾಡಿ ಹೆಂಗೆ ತೊಗೊತಾ ಇದೆ. ಕೆಲವು ಗಾಡೀಲಿ ಕೂತ್ಕೊಂಡಿರ್ತಾರೆ, ಇದನ್ನು ಕ್ಲೋಸ್ ಮಾಡಿದ್ರು ಕೂಡ ಹೊರಗಡೆದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಒಳಗಡೆ, ಮತ್ತು ಕೆಲವು ಹೊಗೆದು ಸ್ಮೆಲ್ಲು ಹೊರಗಡೆ ಬರ್ತಾ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಹಂಗೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸಿಂಪಲ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನಾವು ಒಂದು ಸ್ವಲ್ಪ ಹೊಗೆ ಇಟ್ಟಿದ್ದೀವಿ, ಆಯಿತಾ. ಹೊಗೆ ಬರ್ತಾ ಇದೆ. ಇದು ಒಳಗಡೆಗೆ ಹೆಂಗೆ ತೊಗೊಳುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಹೊರಗಡೆ ನಾವು ಒಂದು ಇಟ್ಟಿದ್ದೀವಿ, ಸೊ ಅದು ಒಳಗಡೆ ಎಳ್ಕೊತಾ ಇದೆ. ಈಗ ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು, ಸ್ಮೆಲ್ ಬರ್ತಾ ಇದೆ ಒಳಗಡೆ ಎಲ್ಲ. ಸೊ ಅದನ್ನು ನಿಮ್ಗೆ ತೋರ್ಸೋಕ್ಕಾಗ್ತಾಯಿಲ್ಲ ನಾನು. ಸೊ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಒಳಗಡೆದು. ಆ್ಯಕ್ಚುಲಿ ನಾವು ಕ್ಲೋಸ್ ಮಾಡಿದ್ದೀವಿ, ಕ್ಲೋಸ್ ಮಾಡಿದ್ರೂ ಅದು ಸ್ಮೆಲ್ ಬರ್ತಾ ಇದೆ ನೋಡಿ. ಇವಾಗ ಜಾಸ್ತಿ ಬರುತ್ತೆ, ಸ್ಮೆಲ್ ಜಾಸ್ತಿ ಬರುತ್ತೆ ಹಿಂಗೆ ಮಾಡಿದ್ರೆ. ಸೊ ಹಿಂಗೆ ಮಾಡಿದ್ರೆ ಕಮ್ಮಿ ಬರುತ್ತೆ. ಇವಾಗಲೂ ಸ್ಮೆಲ್ ಬರ್ತಾ ಇದೆ. ಇದನ್ನು ಹಾಕಿದ್ರು ಸ್ಮೆಲ್ ಬರ್ತಾ ಇದೆ ಅಂದರೆ ಅಲ್ಲಿ ಡೋರ್ ಡ್ಯಾಮೇಜ್ ಆಗಿದೆ. ಯಾವಾಗ ಡೋರ್ ಡ್ಯಾಮೇಜ್ ಆಗುತ್ತೆ ನಿಮಗೆ AC ಹಾಕಿದ್ರು ಮೈಲೇಜ್ ಬರಲ್ಲ. ಇದು ಮೇನ್ ಪಾಯಿಂಟು. ಇದು ಯಾವಾಗ ನಾವು AC ಹಾಕ್ತಾ ಇದ್ದೀವಿ, ನಮ್ಗೆ ಮೈಲೇಜೇ ಬರ್ತಾ ಇಲ್ಲ ಅಂದರೆ ಕಾರಣ ಇದೇನೆ. ಇದಕ್ಕೆ ಹಾಕಿದ್ರೆ ಕಂಪ್ಲೀಟಾಗಿ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ. ಇದು ಹಾಕಿ ಅಲ್ಲಿ ಒಂದು ಡೋರ್ ಇರುತ್ತೆ, ಡೋರ್ ಯಾವಾಗ ನಿಮಗೆ ಮೈನಸ್ ಆಗಿಬಿಡುತ್ತೆ ಅಂದರೆ ಈ ಡೋರ್ ಕಂಪ್ಲೀಟಾಗಿ ಕ್ಲೋಸ್ ಆಗಲ್ಲ, ಸ್ವಲ್ಪ ಗ್ಯಾಪ್ ಇದ್ದಾಗ ಏನಾಗುತ್ತೆ, ಹೊರಗಡೆ ಗಾಳಿ ಎಳೆಯುತ್ತೆ, ಆವಾಗ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ನೋಡಿ, ನಿಮ್ಗೆ ಸ್ಮೆಲ್ ಬರ್ತಾ ಇದೆಯಲ್ಲ? ಬರ್ತಾ ಇದೆ. ನೋಡಿ, ಇದೇ ಕಾರಣ. ಸೊ ನೋಡಿದ್ರಲ್ಲ, AC ಹಾಕೊಂಡು ಗಾಡಿ ಓಡಿಸಿದ್ರೆ ಮೈಲೇಜ್ ಡ್ರಾಪ್ ಆಗಲ್ಲ ಅಂತ ಹೇಳಿದ್ರು. ಕೆಲವರು ಇಲ್ಲ ಸರ್ ನಮ್ಮ ವೆಹಿಕಲ್ ಡ್ರಾಪ್ ಆಗ್ತಿದೆ ಅಂತ ಹೇಳಿದ್ರು. ಆ ಡ್ರಾಪ್ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನ ವಿತ್ ಎಕ್ಸ್ಪೀರಿಯನ್ಸ್ ಮೂಲಕ ಸತೀಶ್ ಸರ್ ನಿಮ್ಗೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ದು ಏನಾದ್ರು ಕೂಡ ಡ್ರಾಪ್ ಆಗ್ತಾ ಇತ್ತು ಅಂತಂದ್ರೆ ಅದೇನು ಮಾಡಬೇಕು ಅಂತಾನು ಕೂಡ ಹೇಳಿದ್ದಾರೆ. ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವೇನಾದ್ರೂ ಕೂಡ ಕಾರ್ನ ಸೆಕೆಂಡ್ ಹ್ಯಾಂಡ್ ಕಾರ್ ಅಥವಾ ಹೊಸ ಕಾರ್ ಬೈ ಮಾಡ್ತಿದ್ದೀರಾ, ನಿಮ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದನ್ನು ಹೇಗೆ ಚೆಕ್ ಮಾಡೋದು, ನಾನು ಮೋಸ ಹೋಗಬಾರ್ದು ಅನ್ನೋದಿತ್ತು ಅಂತಂದರೆ ಸತೀಶ್ ಅವರೇ ಬೇಕಾದ್ರೆ ಅವರು ಬ್ಯುಸಿ ಶೆಡ್ಯೂಲು, ಬಟ್ ಆದರೂ ಕೂಡ ನಿಮಗೋಸ್ಕರ ಟೈಮ್ನ ಫ್ರೀ ಮಾಡ್ಕೊಂಡು ಬರ್ತಾರೆ. ಆ ನಂಬರ್ಗೆ ಕಾಲ್ ಮಾಡಿ ಅವರೇ ಸ್ಪಾಟಿಗೆ ಬಂದು, ಕಾರ್ ಇರೋಂಥ ಸ್ಪಾಟ್ಗೆ ಬಂದು ನಿಮಗೆ ಇನ್ಸ್ಪೆಕ್ಷನನ್ನು ಮಾಡಿ ಆ ಕಾರು ನೀವು ತೊಗೊಳೋದಕ್ಕೆ ವರ್ತ್ ಇದೆಯಾ ಇಲ್ವಾ ಏನು ಅನ್ನುವಂಥ, ಅಥವಾ ಏನಾದ್ರು ಸಮಸ್ಯೆಗಳಿದೆಯಾ, ಅದೆಲ್ಲ ಒಂದು ಮಾಹಿತಿನ ನಿಮಗೆ ಸ್ಪಾಟಲ್ಲೇ ಕೊಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.